ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ಕಳೆದ ವಾರ ನಾವು ನಿಲ್ಲಿಸಿದಲ್ಲಿಂದ ಮುಂದುವರಿಯೋಣ. ಭಗವದ್ಗೀತೆಯ ಆಧ್ಯಾತ್ಮಿಕ ದೃಷ್ಟಿಕೋನ ಅಥವಾ ಸಾಧಕನ ದೃಷ್ಟಿಕೋನ. ನಾವು ನಮ್ಮ ಒಳಗಡೆ ಅಂತರ್ಯಾನ ಮಾಡ್ತಾ ಇರಬೇಕಾದ್ರೆ ನಮಗೆ ನಾವು ಯಾವ ರೀತಿಯ ಸಂಘರ್ಷಕ್ಕೊಳಗಾಗ್ತೀವಿ, ಆ ಸಂಘರ್ಷದಲ್ಲಿ ಯಾವ ರೀತಿ ದುರ್ಯೋಧನ ಅಥವಾ ಅವನ ಟೀಮ್ ಆಫ್ ಕೌರವಾಸ್ ಅಂದರೆ ಭೌತಿಕ ಕಾಮನೆಗಳು ಎಲ್ಲ ಯಾವ ರೀತಿ ಎದುರಾಗುತ್ತವೆ. ಸೊ ಭೀಷ್ಮ ಅರ್ಥಾತ್ ನಮ್ಮೊಳಗಿನ ಅಹಂಕಾರ, ಸೊ ಅಹಂಕಾರದಿಂದ ಪ್ರೇರಿತವಾದ ಎಲ್ಲ ಯೋಚನೆಗಳು ಯಾವ ರೀತಿ ಬರುತ್ತವೆ, ಈ ಥರ ಎಲ್ಲ ನಾವು ನೋಡ್ತಾ ಇದ್ದೇವೆ. ಹಾಗೆ ಭೀಷ್ಮ ತನ್ನ ಶಂಖವನ್ನು ಊದಿದ ವಿಷಯ, ಅದರ ನಂತರ ಕೃಷ್ಣ ಹಾಗೂ ಅರ್ಜುನರು ತಮ್ಮ ತಮ್ಮ ಶಂಖಗಳನ್ನು ಊದಿದ ವಿಷಯ ಕೂಡ ನಾವು ಮಾತಾಡಿದ್ವಿ. ಸೊ ಭೀಷ್ಮ ಶಂಖವನ್ನು ಊದಿದ ಅಂತ ಹೇಳಿದರೆ ಅರ್ಥ ಏನಿಲ್ಲಿ, ನಾವು ಧ್ಯಾನಕ್ಕೆ ಕೂತಾಗ ಸ್ವಲ್ಪ ಹೊತ್ತಿಗೆ ಏನೋ ಒಂದು ಅನುಭವ ಆಗ್ತಾಯಿದೆ ಅನ್ನಬೇಕಾದ್ರೆ ನಮಗೆ ಏನೆಲ್ಲ ಯೋಚನೆಗಳು, ಎಸ್ಪೆಷಲಿ ಅಹಂಕಾರದಿಂದ ಪ್ರೇರಿತವಾದ ಯೋಚನೆಗಳು ನಮ್ಮಲ್ಲಿ ಉಂಟಾಗುತ್ತವೆ. ಸೊ 3 ವಿಧವಾದ ಅಹಂಕಾರಗಳನ್ನ ನಾವು ಮಾತಾಡ್ಕೊಂಡಿದ್ದೀವಿ. ಭೌತಿಕವಾದ ಅಹಂಕಾರ, ಮಾನಸಿಕವಾದ ಅಹಂಕಾರ ಹಾಗೂ ಬೌದ್ಧಿಕವಾದ ಇಂಟೆಲೆಕ್ಚುವಲ್ ಈಗೋ. ಸೊ ಇದೆಲ್ಲ ಕೂಡ ನಮ್ಮ ಒಳಗಡೆ ಇರೋದು ಅರ್ಥಾತ್ ಆ ಭೀಷ್ಮ ಇವುಗಳನ್ನೆಲ್ಲವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಸೊ ನಾವು ಧ್ಯಾನಕ್ಕೆ ಕೂತಾಗ ಏನಾಗತ್ತೆ, ಶುರುವಿಗೆ ದುರ್ಯೋಧನನಿಗೆ ಸ್ವಲ್ಪ ಏನೋ ಅಂತ ಹೆದರಿಕೆ ಆಯಿತು. ಸೊ ತಕ್ಷಣ ದುರ್ಯೋಧನ ಅರ್ಥಾತ್ ಕಾಮನೆಗಳು ಸಂಸ್ಕಾರ ಅಥವಾ ದ್ರೋಣರ ಹತ್ರ ಹೋಗಿ ಎಲ್ಲ ವಿಚಾರ ಮಹಾರಥಿಗಳ ಹೆಸರು ಅದೆಲ್ಲ ಹೇಳಿದ ಅಲ್ವಾ. ಸೊ ಅಂದ್ರೇನು, ಅಲ್ಲಿ ಅವನಿಗೆ ಏನೋ ಹೀ ಗಾಟ್ ಕೈಂಡ್ ಆಫ್ ಶೇಕನ್ ಅಪ್, ಅವನಿಗೇನೋ ಒಂದು ಅಳುಕು ಭಯ ಉಂಟಾದಾಗ ನಮ್ಮ ಒಳಗಿನ ಕಾಮನೆಗಳು ಕಂಪನಗೊಳ್ಳುವಾಗ ಅಹಂಕಾರ ಕಾಮನೆಗಳನ್ನು ಅಥವಾ ಏನು ಹೊರ ಪ್ರಪಂಚದ ಆಶೆಗಳನ್ನೆಲ್ಲ ಇನ್ನಷ್ಟು ಸಪೋರ್ಟ್ ಮಾಡಲಿಕ್ಕೆ ಅಹಂಕಾರ ಮೊಳಗ್ತದೆ. ಸೊ ನಮ್ಮೊಳಗಿನ ಅಹಂಕಾರದಿಂದ ಪ್ರೇರಿತವಾದ ಯೋಚನೆಗಳೆಲ್ಲ ಶುರುವಾಗುತ್ತವೆ. ಸೊ ನಮಗೆಲ್ರಿಗೂ ಈ ಥರದ ಅನುಭವ ಆಗಿದೆ. ಎಸ್ಪೆಷಲಿ ಧ್ಯಾನ ಮಾಡುವವರಿಗೆ ಧ್ಯಾನಕ್ಕೆ ಕೂತು ಏನೋ ಒಂದು ಚೆನ್ನಾಗಿ ಆಗ್ತಾಯಿದೆ ಅಂದ ತಕ್ಷಣ ಏನೋ ಒಂದು ನನ್ನ ಹಿಂದಿನ ಒಂದು ಏನೋ ಒಂದು ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ಅಥವಾ ನನ್ನ ಟ್ಯಾಲೆಂಟ್ ಬಗ್ಗೆ, ನಾನು ಗಳಿಸಿದರ ಬಗ್ಗೆ, ಈ ಥರ ಯೋಚನೆಗಳು ಶುರುವಾಗ್ತಾ ಹೋಗುತ್ತವೆ. ಸೊ ಹೀಗಾಗುವಾಗ ಒಳಗಡೆಯಿಂದ ಏನೋ ಒಂದು ವಾಯ್ಸ್ ವಿಲ್ ಟೆಲ್ ಅಸ್, ಇಟ್ ಈಸ್ ಆ್ಯಕ್ಚುಲಿ ಥ್ರೂ ಔಟ್ ಅವರ್ ಜರ್ನಿ. ಅದು ಕೃಷ್ಣನ ಧ್ವನಿ. ಸೊ ಕೃಷ್ಣನ ಪಾಂಚಜನ್ಯ ಅದು ಮೊಳಗುವುದನ್ನು ನಾವು ಕೇಳಿಸ್ಕೊಳ್ಳೋದೇ ಇಲ್ಲ ಅಷ್ಟೇ, ಬಿಕಾಸ್ ವಿ ಆರ್ ಬ್ಯುಸಿ ವಿತ್ ದಿ ಔಟರ್ ವರ್ಲ್ಡ್. ಸೊ ನಮ್ಮೊಳಗಿನಿಂದ ಆ ಅನಂತವಾದ ಆ ಶಂಖಧ್ವನಿ ಅಥವಾ ಕೃಷ್ಣನ ಧ್ವನಿ ಅದು ಮೊಳಗ್ತಾ ಇರ್ತದೆ. ಯಾವಾಗ ನಮ್ಮಲ್ಲಿ ವಿಚಾರಶೀಲತೆ ಹುಟ್ಟಿಕೊಳ್ಳುತ್ತೆ, ಅದು ನಮ್ಮನ್ನು ಆ ಧ್ವನಿಯನ್ನು ಕೇಳು ಅಂತ ಎಚ್ಚರಿಸುತ್ತೆ. ಸೊ ಇಲ್ಲಿ ವಿಚಾರಶೀಲತೆ ಅಂದರೆ ಇಲ್ಲಿ ನಮ್ಮೊಳಗಿನ ಅರ್ಜುನ. ಸೊ ಕೃಷ್ಣನ ಶಂಖದ ಜೊತೆಗೆ ಅರ್ಜುನನ ಶಂಖ. ಕೃಷ್ಣ ಅಂದರೆ ನಮ್ಮ ಆತ್ಮಸ್ವರೂಪಿ ಅಥವಾ ಪರಮಾತ್ಮ, ಹಾಗೆ ಅರ್ಜುನ ಅಂದರೆ ವಿಚಾರಶೀಲತೆ. ಸೊ ಅರ್ಜುನ ಯಾವಾಗ ಶಂಖ ಮೊಳಗ್ತಾನೆ ಅದರ ಅರ್ಥ ಏನು, ನಮ್ಮೊಳಗಿನ ವಿಚಾರಶೀಲತೆ ಎಬ್ಬಿಸ್ತಾ ಇದೆ, ಹೊರಗಡೆದನ್ನು ಬಿಟ್ಬಿಡು, ಮತ್ತೆ ಒಳಗಡೆ ಗಮನ ಕೊಡು ಅಂತ ನಮ್ಮ ವಿಚಾರಶೀಲತೆ ಹೇಳುತ್ತೆ. ಸೊ ನೀವು ಕೇಳಿರ್ತೀರಲ್ವ, ಇವಾಗ ನಾವು ಧ್ಯಾನಕ್ಕೆ ಕೂತಾಗ ಸೂಚನೆ ಕೊಡುವಾಗ ನಾವೇನು ಹೇಳ್ತೀವಿ, ಯಾವುದೇ ಯೋಚನೆ ಬರಲಿ ಸುಮ್ಮನೆ ಅದನ್ನು ಒಬ್ಸರ್ವ್ ಮಾಡಿ, ಸುಮ್ಮನೆ ಗಮನಿಸಿ, ಅದರಲ್ಲೇ ಸಿಕ್ಕಾಕ್ಕೊಳ್ಬೇಡಿ. ಅಂದ್ರೇನು, ಕೌರವರಲ್ಲಿ ಸಿಕ್ಕಾಕ್ಕೊಳ್ಬೇಡಿ, ಮತ್ತೆ ನೀವು ನಿಮ್ಮ ಉಸಿರಿನ ಕಡೆಗೆ ಬಂದು ಆತ್ಮಸ್ವರೂಪಿಯ ಕಡೆಗೆ ಬನ್ನಿ. ಸೊ ಅದು ವಿಚಾರಶೀಲತೆ ಹೇಳುವ ಮಾತು. ಸೊ ವಿಚಾರಶೀಲತೆಯ ಧ್ವನಿ ಅದು ಎಗೈನ್ ಆ್ಯಂಡ್ ಎಗೈನ್, ಮತ್ತೆ ಆ ಸಾಕ್ಷಿ ಭಾವದಿಂದ ಗಮನಿಸ್ಕೊಂಡು ಮತ್ತೆ ನಿಮ್ಮ ಒಳಗಡೆ ಮನಸ್ಸನ್ನು ತನ್ನಿ ಅಂತ. ಸೊ ಇಲ್ಲಿ ಯಾವಾಗ ಭೀಷ್ಮನ ಶಂಖದ ಸ್ವರ ಬಂತೋ ಅದರ ಬೆನ್ನಿಗೆ ಇಲ್ಲಿ ಕೃಷ್ಣ ಹಾಗೂ ಅರ್ಜುನನ ಶಂಖವನ್ನು ಅವರು ತಮ್ಮ ಶಂಖಗಳನ್ನು ಊದ್ತಾರೆ. ಅದರ ನಂತರ ಉಳಿದವರೆಲ್ಲರೂ ಶಂಖವನ್ನು
ಊದೋದ್ರ ಬಗ್ಗೆ ಒಂದು 4 ಶ್ಲೋಕ ಇದೆ. ಸೊ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ. ಅಂದರೆ ಹೃಷಿಕೇಶ ಅಂದರೆ ಇಲ್ಲಿ ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಧನಂಜಯ ಅಂದರೆ ಇಲ್ಲಿ ಅರ್ಜುನನ ಶಂಖದ ಹೆಸರು ದೇವದತ್ತ. ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ ಅಂದರೆ ಇಲ್ಲಿ ಭೀಮನ ಶಂಖದ ಹೆಸರು ಪೌಂಡ್ರ ಅಂತ. ಅದನ್ನು ವಿವರಣೆ ಮತ್ತೆ ನೋಡೋಣ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರನ ಶಂಖದ ಹೆಸರು ಅನಂತ ವಿಜಯ. ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಸೊ ನಕುಲನ ಶಂಖ ಸುಘೋಷ, ಸಹದೇವನ ಶಂಖ ಮಣಿಪುಷ್ಪಕ. ಸೊ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನು ಊದುತ್ತಾರೆ. ಅದರ ನಂತರ ಮತ್ತೆ ಉಳಿದ ಮಹಾರಥಿಗಳು ಶಂಖವನ್ನು ಊದುವುದನ್ನು ಮತ್ತೆ 2 ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ಆಮೇಲೆ ನೋಡೋಣ. ಸೊ ಈಗ ಎಷ್ಟೋ ಜನ ಹೇಳ್ತಾರಲ್ವ, ಮೊದಲನೇ ಅಧ್ಯಾಯದಲ್ಲಿ ಅವರು ಶಂಖ ಊದಿದ್ರು, ಇವರು ಶಂಖ ಊದಿದ್ರು, ಪಾಂಡವರ ಪ್ರತಿಯೊಬ್ಬರು ಶಂಖ ಊದಿದ್ರು, ಆಮೇಲೆ ಕಾಶಿ ರಾಜ ಇವರು ಎಲ್ಲರೂ ಊದಿದ್ರು ಅಂತ. ಅದು ಏನದು ಅಂತ. ಸೊ ನಿಮ್ಗೆ ಅನಿಸುತ್ತಾ ವ್ಯಾಸರು ಇದನ್ನು ಬರೆದಾಗ ಅದಕ್ಕೆ ಏನಾದರೂ ಒಂದು ಅರ್ಥ ಇಲ್ಲದೆ ಸುಮ್ಮನೆ ಹೀಗೆ ಬರೆದಿರ್ಬೋದು ಅಂತ? ಅಂಥ ಮಹಾನ್ ಚೇತನ ವ್ಯಾಸರು ಇವರೆಲ್ಲ ಶಂಖ ಊದಿದ್ದನ್ನು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನು? ಎಲ್ಲ ನಮ್ಮ ಶಾಸ್ತ್ರಗಳಿಗೆ ಬಹಳ ಗಹನವಾದ ಗೂಢಾರ್ಥಗಳು, ರಹಸ್ಯ ಇದ್ದೇ ಇರುತ್ತೆ. ಸೊ ಅದನ್ನು ತಿಳ್ಕೊಳ್ಳುವವರು ಕೆಲವರು. ಈಗ ಉದಾಹರಣೆಗೆ ಎಲ್ಲೋ ಒಂದು ದೊಡ್ಡ ಒಂದು ನಿಧಿ ನಿಕ್ಷೇಪ ಇದ್ದರೆ, ಅಮೂಲ್ಯವಾದ ರತ್ನ, ಅದರದ್ದು ಒಂದು ಸ್ಕೆಚ್ ನಮಗೆ ಡೈರೆಕ್ಟ್ಲಿ ಯಾರು ಕೊಡ್ತಾರಾ? ಹೀಗೆ ಹೋಗಿ ರೈಟಿಗೆ ಹೋಗಿ ಅಲ್ಲಿ ತಿರುಗಿದರೆ ಅಲ್ಲಿ ಸಿಗ್ತೆ ನಿಮಗೆ, ಹಾಗೆ ಕೊಡೋದಿಲ್ಲ ಅಲ್ವಾ? ಸೊ ಅಂತಹ ನಿಕ್ಷೇಪಗಳ ನಕ್ಷೆಯಲ್ಲಿ ಯಾವಾಗಲೂ ಒಂದು ಕೋಡ್ ವರ್ಡ್ ಇರುತ್ತೆ ಅಲ್ವಾ? ರಹಸ್ಯವಾಗಿರುತ್ತೆ ಅದು. ಆ ಕೋಡನ್ನು ಬಿಡಿಸಿ, ನಾವು ಎಷ್ಟೋ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ, ಆ ಕೋಡನ್ನು ಬಿಡಿಸ್ಕೊಂಡು ಆಮೇಲೆ ಅದನ್ನು ಅರ್ಥೈಸ್ಕೊಂಡು ದಾರಿಯನ್ನು ಹುಡುಕಿಕೊಂಡು ತುಂಬ ಕಷ್ಟಪಟ್ಟು ಅದನ್ನು ಪಡಿತಾರೆ. ಸೊ ಅದೇ ರೀತಿ ಈ ನಿಧಿ ನಿಕ್ಷೇಪಗಳಿಗಿಂತ ಎಷ್ಟೋ ಪಟ್ಟು ಮಿಗಿಲಾದ ಐಶ್ವರ್ಯ ನಮ್ಮೊಳಗಡೆ ಇದೆ. ಅದುವೇ ನಮ್ಮೊಳಗಿನ ಆತ್ಮತತ್ವ, ನಮ್ಮ ನಿಜ ಸ್ವರೂಪ ಅಥವಾ ಕೃಷ್ಣ. ಸೊ ಆತನನ್ನು ಪಡೀಲಿಕ್ಕೆ ಅಷ್ಟು ಸುಲಭ ಇಲ್ಲ. ಸೊ ಅದಕ್ಕೋಸ್ಕರನೇ ಇಂಥ ಎಲ್ಲ ಶಾಸ್ತ್ರಗಳಲ್ಲಿ ಹೊರಗಡೆಯ ಒಂದು ಭೌತಿಕವಾದ ಜೀವನಕ್ಕೆ ಅನ್ವಯಿಸುವ ಅರ್ಥವೂ ಇರುತ್ತೆ, ಅದರ ಜೊತೆಗೆ ಗಹನವಾದ ಆಳವಾದ ರಹಸ್ಯ ಪೂರಕವಾದ ಅರ್ಥ ಕೂಡ ಇರುತ್ತೆ. ಸೊ ಹಾಗೆ ಈ ಒಂದು ಶಂಖಗಳ ವಿಷಯ ನಾವು ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ನಮ್ಮ ಯೋಗಶಾಸ್ತ್ರದಲ್ಲಿ ಆ ಸಮಾಧಿ ಸ್ಥಿತಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಕಷ್ಟ ಅಂತೇಳಿ ಅನ್ನಿಸ್ಬೋದು, ಆದರೆ ಎಷ್ಟು ಅದನ್ನು ಸುಲಭ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಸುಲಭ ಮಾಡ್ತೀನಿ. ಯಾಕೆಂದರೆ ಯೋಗಶಾಸ್ತ್ರವನ್ನು ಸ್ವಲ್ಪ ಅಭ್ಯಾಸ ಮಾಡಿದವರು, ಈ ಪತಂಜಲಿ ಯೋಗ ಸೂತ್ರ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡವರಿಗೆ ಸ್ವಲ್ಪ ಸುಲಭ ಆಗತ್ತೆ ಇದು. ನಾವು ಅಷ್ಟಾಂಗ ಯೋಗ ಅಂಥೇಳಿ ನಾವು ಮಾತಾಡಿದ್ವಿ. ಯಾವುದೆಲ್ಲ ಅದು? ಯಮ ನಿಯಮ, ಆಮೇಲೆ ಆಸನ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಆಮೇಲೆ ಧಾರಣ, ಧ್ಯಾನ, ಸಮಾಧಿ. ಸೊ ಪ್ರತ್ಯಾಹಾರದವರೆಗೆ ಅದು ಬಹಿರಂಗ ಯೋಗ. ಪ್ರತ್ಯಾಹಾರ ಈಸ್ ದಿ ಜಂಕ್ಷನ್, ಹೊರ ಪ್ರಪಂಚದಿಂದ ಒಳ ಪ್ರಪಂಚಕ್ಕೆ ತನ್ನೆಲ್ಲ ಇಂದ್ರಿಯಗಳನ್ನೆಲ್ಲ ಒಳಗೆ ತಗೊಂಡು ಹೋಗೋದು. ಸೊ ಪ್ರತ್ಯಾಹಾರದ ನಂತರ ಬರುವುದು ಅಂತರಂಗ ಯೋಗ. ಧಾರಣ, ಒಂದು ವಿಷಯಕ್ಕೆ ಅಥವಾ ಒಂದು ಇಮೇಜಿಗೆ ಫೋಕಸ್ ಮಾಡಿ ಧಾರಣ. ಸೊ ಕಂಟಿನ್ಯೂಸ್ ಧಾರಣ ಆದಮೇಲೆ ಅದುವೇ ಧ್ಯಾನ ಆಗುತ್ತೆ. ಸೊ ಧ್ಯಾನ ಅಂದರೆ ಅದೊಂದು ನಾವು ಟೆಕ್ನಿಕ್ ಮಾಡಿದಾಗ ಧ್ಯಾನ ಆಗೋದು. ಸೊ ಧ್ಯಾನ ಅಂತ ಹೇಳೋದು ಅದನ್ನು ಘಟಿಸುವುದು ಅಂತ ಹೇಳ್ತಾರೆ. ಸೊ ಆ ಧ್ಯಾನ ಘಟಿಸಿದಾಗ ಆಗುವ ಬೇರೆ ಬೇರೆ ಲೆವೆಲ್ಸ್ ಅದು ಸಮಾಧಿ. ಸೊ ನಾವು ಸಮಾಧಿ ಅಂತ ಹೇಳಿದರೆ ಅದು ಒಮ್ಮೆಲೆ ಒಂದೇ ಥರದ ಸಮಾಧಿ ಅಲ್ಲ,
ಅದರಲ್ಲೂ ಕೂಡ ಬೇರೆ ಬೇರೆ ಲೆವೆಲ್ಸ್ ಇದೆ. ಸೊ ಮುಖ್ಯವಾಗಿ ಅದರಲ್ಲಿ ಮೇಯ್ನ್ ಹೆಡ್ಡಿಂಗ್ನಲ್ಲಿ ಒಂದು ಸವಿಕಲ್ಪ ಸಮಾಧಿ ಹಾಗೂ ನಿರ್ವಿಕಲ್ಪ ಸಮಾಧಿ ಅಂತ ಇದೆ ಮೇಯ್ನ್ ಹೆಡ್ಡಿಂಗ್ನಲ್ಲಿ. ಸೊ ಈ ಸವಿಕಲ್ಪ ಸಮಾಧಿಯಲ್ಲಿ ಮತ್ತೆ ಕೆಲವು ಲೆವೆಲ್ಸ್ ಇದೆ, ಹಂತಗಳಿವೆ. ಸೊ ಅದನ್ನು ನಾವು ಏನು ಅಂತ ನೋಡೋಣ. ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿದರೆ ಅದು ಟೋಟಲಿ ಯು ಬಿಕಮ್ ದಿ ಡಿವೈನ್, ಅಂದರೆ ಯು ಆರ್ ಟೋಟಲಿ ಒನ್ ವಿತ್ ದ ಡಿವೈನ್. ನಿರ್ವಿಕಲ್ಪ ಸಮಾಧಿ ಅದು ಫೈನಲ್ ಸ್ಟೇಜ್. ಅದಕ್ಕೆ ಹೋದ್ಮೇಲೆ ಮತ್ತೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ ಶರೀರಕ್ಕೆ. ಅದಕ್ಕೂ ಮುಂಚೆ ಸವಿಕಲ್ಪ ಸಮಾಧಿಯಲ್ಲಿ ನಮಗೂ ಈ ವರ್ಲ್ಡಿಗೂ ಇನ್ನೂ ಥ್ರೆಡ್ ಇದೆ. ಸೊ ಈ ಶರೀರಕ್ಕೂ ಅದು ಭೌತಿಕವಾದ ಜೀವನಕ್ಕೂ ಒಂದು ಥ್ರೆಡ್ ಅಥವಾ ಕನೆಕ್ಷನ್ ಇರುತ್ತೆ. ಸೊ ಅಲ್ಲಿ ಯಾವ ಹಂತಗಳು ಅಂತ ನೋಡೋಣ. ಸೊ ಶುರುವಿನ ಹಂತ ಅದು ಸವಿತರ್ಕ ಸಮಾಧಿ ಅಂತ. ಸೊ ನಾವು ಧ್ಯಾನಕ್ಕೆ ಕೂತಾಗ ಏನೋ ಒಂಥರ ನಮ್ಗೆ ಅನುಭವ ಆಗುತ್ತೆ. ಕೆಲವರಿಗೆ ಕೆಲವು ಸೌಂಡ್ಸ್ ಕೇಳ್ಬೋದು, ಕೆಲವು ವೈಬ್ರೇಷನ್ಸ್ ಉಂಟಾಗ್ಬೋದು. ಆದರೆ ಅಂತಹ ಸಂದರ್ಭದಲ್ಲಿ ನಮಗೇನೋ ಸಂಶಯ ಉಂಟಾಗತ್ತೆ. ನಾನು ನಿಜವಾಗಿ ಧ್ಯಾನದಲ್ಲಿ ಒಳ್ಳೆಯ ಅನುಭವ ಹೌದಾ ಅಲ್ವಾ, ಅಥವಾ ಆ್ಯಮ್ ಐ ಇನ್ ದಿ ರೈಟ್ ಡೈರೆಕ್ಷನ್, ಇದು ನನಗೇ ಆದದ್ದಾ ಅಥವಾ ನಾನು ನಿದ್ದೆ ಮಾಡಿಬಿಟ್ನೋ, ಹೀಗೆಲ್ಲ ಸಂಶಯಗಳು ಉಂಟಾಗುತ್ತವಲ್ವಾ. ಸೊ ಈ ಸ್ಥಿತಿ ಅದು ಸವಿತರ್ಕ ಸಮಾಧಿ. ಅಂದರೆ ಅಲ್ಲಿ ತರ್ಕ ಉಂಟಾಗತ್ತೆ ನಮ್ಮಲ್ಲಿ, ಹೌದಾ ಅಲ್ವೋ, ಡೌಟುಗಳು, ಸಂಶಯಗಳು, ಇದೆಲ್ಲ ತರ್ಕ ಉಂಟಾಗೋದು. ಸೊ ಸುಮಾರು ಜನ ಧ್ಯಾನ ಮಾಡುವವರೆಲ್ಲ ಈ ಸ್ಥಿತಿಯಲ್ಲೇ ಇರ್ತೀವಿ ನಾವು. ಒಳ್ಳೆಯ ಅನುಭವ ಹೌದಾ ಅಲ್ವಾ, ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಸೊ ಇದು ಸವಿತರ್ಕ ಸಮಾಧಿ. ಸೊ ಇಲ್ಲಿ ಕೆಲವೊಂದು ಹಂತದಲ್ಲಿ ನಮಗೆ ಒಳ್ಳೆಯ ಅನುಭವ ಅಥವಾ ಟೋಟಲ್ ಬ್ಲ್ಯಾಂಕ್ ಆದರೂ ಕೂಡ ಅದು ನಿಜವಾದ ಒಳ್ಳೆಯ ಅನುಭವ ಅಂತ ಅರ್ಥೈಸುವಷ್ಟು ಮೆಚುರಿಟಿ ಕೂಡ ನಮ್ಮಲ್ಲಿ ಇರೋದಿಲ್ಲ. ಯಾಕೆ, ಇನ್ನೂ ನಾವು ಹೈಯರ್ ಲೆವೆಲಿಗೆ ಹೋಗಬೇಕಷ್ಟೆ. ಸೊ ಇದು ಸಮಾಧಿಯಲ್ಲಿ ಫಸ್ಟ್ ಲೆವೆಲ್. ಆಮೇಲೆ ಮುಂದಿನದ್ದು ಸವಿಚಾರ ಸಮಾಧಿ. ಸೊ ಇಲ್ಲಿ ನಾವು ಎದೆಗುಂದದೆ ಮತ್ತು ನಾವು ಧ್ಯಾನದಲ್ಲಿ ಮುಂದುವರಿದಾಗ ನಮ್ಮಲ್ಲಿರುವ ಸಂಶಯಗಳೆಲ್ಲ ನಿವಾರಣೆಯಾಗಿ ನಮಗೆ ಆ ಅನುಭವಗಳಲ್ಲಿ ವಿಶ್ವಾಸ ಅಥವಾ ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆ ಅನ್ನುವ ವಿಶ್ವಾಸ ಉಂಟಾಗತ್ತೆ. ಅದಕ್ಕೆ ಸವಿಚಾರ ಸಮಾಧಿ ಅಂತ ಹೆಸರು. ಸೊ ಇಲ್ಲಿ ಯಾವುದೇ ತರ್ಕ ಇರೋದಿಲ್ಲ, ಡೌಟ್ಸ್ ಇರೋದಿಲ್ಲ, ಸಂಶಯಗಳಿರೋದಿಲ್ಲ. ಸೊ ಇಲ್ಲಿ ಬರೇ ಒಂದು ವಿಚಾರ ಮಾತ್ರ ಇರುತ್ತೆ ಅಷ್ಟೇ, ತರ್ಕ ಇಲ್ಲ. ಈ ಲೆವೆಲಿಗೆ ನಾವು ಈ ಲೆವೆಲಿಗೆ ತಲುಪಿದಾಗ ನಮ್ಮೊಳಗಿನ ಆ ಒಂದು ಗುಣವಿಕಾಸ ಶುರುವಾಗತ್ತೆ. ಅಂದರೆ ಆತ್ಮತತ್ವದ ಕಡೆಗೆ ಇರುವ ಗುಣವಿಕಾಸ, ಸದ್ಗುಣಗಳ ವಿಕಾಸ ಉಂಟಾಗತ್ತೆ ಈ ಲೆವೆಲ್ ಸವಿಚಾರ ಸಮಾಧಿಯಲ್ಲಿ. ಸೊ ಆತ್ಮತತ್ವದ ಒಂದು ಕಿಂಚಿತ್ ಅನುಭವಗಳೆಲ್ಲ ಶುರುವಾಗಿ ಅದರಲ್ಲಿ ವಿಶ್ವಾಸ ಉಂಟಾಗೋದು ಸವಿಚಾರದಲ್ಲಿ. ಮೂರನೇ ಹಂತ ಅದು ಸಾನಂದ ಸಮಾಧಿ. ಈಗ ನಮಗೆ ಜೀವನದಲ್ಲಿ, ಲೌಕಿಕವಾದ ಜೀವನದಲ್ಲಿ ಎಷ್ಟೆಲ್ಲ ಆನಂದಗಳು ಉಂಟಾಗುತ್ತವೆ. ಆದರೆ ಅದೆಲ್ಲ ಡಿಸ್ಕಂಟಿನ್ಯೂಸ್. ಅಂದರೆ ಏನೋ ನಾವು ಒಂದು ಒಳ್ಳೆ ಫಂಕ್ಷನಿಗೆ ಹೋದ್ವಿ, ಅಲ್ಲೆಲ್ಲ ಸಿಕ್ಕಿದ್ರು, ಚೆನ್ನಾಗಿ ಊಟ ಮಾಡಿದ್ವಿ, ಓಕೆ ಸ್ವಲ್ಪ ಹೊತ್ತಿಗೆ ಆನಂದ. ಆದರೆ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಅಲ್ವಾ. ಸೊ ಆಮೇಲೆ ಪುನಃ ವಾಪಸ್ಸು ಮತ್ತೆ ಅದೇ ಗೋಳಾಟ, ಮತ್ತು ಪುನಃ ಸ್ವಲ್ಪ ಹೊತ್ತು ಆನಂದ. ಸೊ ಅದು ನಿಜವಾದ ಆನಂದ ಅಲ್ಲ, ಅದು ಲೌಕಿಕವಾದ ಅಥವಾ ಭೌತಿಕವಾದ ವಿಷಯ ವಸ್ತುಗಳಿಂದ ಉಂಟಾದ ಆನಂದ. ಅದು ಯಾವಾಗಲೂ ಶಾಶ್ವತ ಅಲ್ಲ, ನಶ್ವರವಾದದ್ದು. ಅದಕ್ಕೊಂದು ಶುರು ಇದೆ, ಅದಕ್ಕೊಂದು ಕೊನೆ ಇದೆ ಅಲ್ವಾ. ಆದರೆ ಆತ್ಮತತ್ವದ ಆನಂದ ಅದು ಕಂಟಿನ್ಯೂಸ್. ಸೊ ಮೂರನೆಯ ಈ ಒಂದು ಸಮಾಧಿ ಇದೆಯಲ್ವಾ, ಸಾನಂದ ಸಮಾಧಿ, ಅದರ ಅನುಭವ ಆದಮೇಲೆ ಲೌಕಿಕವಾದ ಜೀವನದಲ್ಲಿ ಇದ್ರೂ ಆ ಆನಂದ
ಬ್ಯಾಕ್ಗ್ರೌಂಡ್ನಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಅದಕ್ಕೆ ನಾವು ಆ ಒಂದು ಎನ್ಲೈಟನ್ಡ್ ಮಾಸ್ಟರ್ಸ್ ಅವರನ್ನೆಲ್ಲ ಏನೇ ಆದರೂ ಕೂಡ ಆ ಒಂದು ಮನಃಶಾಂತಿ, ಹಾಗೆ ಆ ಒಂದು ಒಳಗಿನ ಒಂದು ಸ್ಮೈಲ್, ಆ ಪ್ರಸನ್ನತೆಯನ್ನು ಅವರು ಮೇಂಟೈನ್ ಮಾಡಿರ್ತಾರೆ. ಈಗ ನೀವು ದಲೈ ಲಾಮನನ್ನು ನೋಡಿದಿರಲ್ವ, ಆ ಮುಗ್ಧತೆ, ಯಾವಾಗಲೂ ಏನೇ ಹಂತಕ್ಕೂ ಬಂದರೂ ಆ ಒಳಗಡೆಯಿಂದ ಆ ಒಂದು ಮುಗ್ಧತೆ. ಯಾಕೆ? ಆ ಒಂದು ಆನಂದ ಸ್ಥಿತಿ, ಒಳಗಿನ ಆನಂದ ಸ್ಥಿತಿಯನ್ನು ಅವರು ಅನುಭವಿಸಿರ್ತಾರೆ. ಬಿಕಾಸ್ ದಟ್ ಈಸ್ ಆಲ್ವೇಸ್ ದೇರ್. ಅದು ಸಾನಂದ ಸಮಾಧಿ. ಹಾಗೆಯೇ ಈ ಸಾನಂದ ಸಮಾಧಿಯನ್ನು ಅನುಭವಿಸಿದಾಗ ಆ ಭೇದ ಭಾವಗಳು, ಜನರು ಅವರು ಶ್ರೀಮಂತರು, ಇವರು ಬಡವರು, ಅವರು ಒಳ್ಳೆಯವರು, ಇವರು ಕೆಟ್ಟವರು, ಅದೆಲ್ಲ ಭೇದ ಭಾವಗಳು ಕೂಡ ಆ ಒಳಗಡೆ ಇರೋದಿಲ್ಲ. ವ್ಯವಹಾರಕ್ಕಾಗಿ ಮಾತ್ರ ಇರುತ್ತೆ, ಆದರೆ ಒಳಗಡೆಯಿಂದ ಆ ಭೇದ ಭಾವ ಇರೋದಿಲ್ಲ. ಯಾಕೆ? ನೀವು ಆ ಸಾನಂದ ಸ್ಥಿತಿಯನ್ನು ತಲುಪಿರ್ತೀರ, ಎಲ್ಲರೂ ಒಂದೇ ಅನ್ನೋ ಭಾವ ಇರುತ್ತೆ. ಆಮೇಲೆ ಸಾನಂದ ಸ್ಥಿತಿಯ ನಂತರದ ಸಮಾಧಿಯ ಹೆಸರು ಸಾಸ್ಮಿತ ಸಮಾಧಿ. ನೋಡಿ, ಅಸ್ಮಿತ ಅಂತ ಹೇಳಿದರೆ ನಿಜವಾದ ಅರ್ಥ ಆ್ಯಕ್ಚುಲಿ ಅಹಂಕಾರ. ಸೊ ಈ ಸಾಸ್ಮಿತ ಸಮಾಧಿಯಲ್ಲಿ ನಮ್ಮ ಎಲ್ಲ ವಿಧವಾದ ಅಹಂಕಾರಗಳು ಬಿದ್ದು ಹೋಗುತ್ತವೆ. ನಮ್ಮ ಬೌದ್ಧಿಕವಾದದ್ದು, ಮಾನಸಿಕವಾದ್ದು, ಅಥವಾ ಭೌತಿಕ ಅಥವಾ ಶಾರೀರಿಕವಾದದ್ದು ಎಲ್ಲ ಅಹಂಕಾರಗಳು ಬಿದ್ದು ಹೋಗುತ್ತವೆ. ನಾನು ಹಾಗೂ ಪರಮಾತ್ಮ ಒಂದೇ ಅನ್ನುವ ಭಾವ ಶುರುವಾಗುತ್ತೆ ಇಲ್ಲಿ. ಸೊ ಇದು ಸಾಸ್ಮಿತ ಸಮಾಧಿ. ಸೊ ಇಲ್ಲಿ ನಾವು ಆ ಪರಮಾತ್ಮ ತತ್ವದ ಬಾಗಿಲಿಗೆ ಬಂದಿರ್ತೀವಿ. ಇಲ್ಲಿಯವರೆಗೆ ಇದೆಲ್ಲ ಸವಿಕಲ್ಪ ಸಮಾಧಿಯ 4 ಹಂತಗಳು. ಓಕೆ, ಸೊ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ ಇದೆಲ್ಲ. ಸೊ 4 ಹಂತಗಳು ಸವಿಕಲ್ಪ ಸಮಾಧಿಯಲ್ಲಿ. ಮೊದಲನೇದು ಸವಿತರ್ಕ, ಎರಡನೇದು ಸವಿಚಾರ, ಮೂರನೇದು ಸಾನಂದ, ನಾಲ್ಕನೇದು ಸಾಸ್ಮಿತ. ಸೊ ಇವು 4 ಯಾವುದರ ಕೆಳಗಡೆ ಬರ್ತವೆ? ಸವಿಕಲ್ಪ ಸಮಾಧಿಯಲ್ಲಿ. ಇನ್ನೂ ನಾವು ವರ್ಲ್ಡ್ ಜೊತೆಗೆ, ಭೌತಿಕವಾದ ಲೋಕದ ಜೊತೆಗೆ ಒಂದು ಥ್ರೆಡ್ ಇಟ್ಕೊಂಡಿದ್ದೀವಿ, ಕನೆಕ್ಷನ್ ಇದೆ. ಇನ್ನು ಬರೋದು ನಿರ್ವಿಕಲ್ಪ ಸಮಾಧಿ. ಸೊ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ನಾನೇ ಈಶ್ವರ ಅಥವಾ ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ. ಸೊ ಟೋಟಲಿ ಯು ಆರ್ ಒನ್, ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಸೊ ಇದರವರೆಗೆ ನಾನು ಹಾಗೂ ಈಶ್ವರ ಒಂದೇ, ಸೇಮ್ ಅಂತ. ಸೊ ಅಲ್ಲಿವರೆಗೆ ಬಂದಿರುತ್ತೆ. ಆದರೆ ಯಾವಾಗ ನಾವು ನಿರ್ವಿಕಲ್ಪ ಸಮಾಧಿಯಲ್ಲಿ ಇಳಿತೀವಿ, ಆವಾಗ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ, ಎಲ್ಲವೂ ನನ್ನೊಳಗೆ ಅಥವಾ ನಾನೇ ಪರಮಾತ್ಮ ಅನ್ನುವ ಭಾವ. ಒಂಥರ ಹೇಗೆ ತಗೊಳ್ಬೋದು, ನದಿ ಸಾಗರವನ್ನು ತಲುಪುವವರೆಗೆ ಸವಿಕಲ್ಪ ಸಮಾಧಿ. ಒಮ್ಮೆ ಸಾಗರವನ್ನು ಸೇರಿದ ಮೇಲೆ ನದಿ ಯಾವುದು, ಸಾಗರ ಯಾವುದು, ಒಂದು ವ್ಯತ್ಯಾಸ ಇಲ್ಲ ತಾನೇ. ಸೊ ಹಾಗೆ ತಲುಪಿದ ಮೇಲೆ ಅದು ನಿರ್ವಿಕಲ್ಪ, ಯಾವ ಥರದ ವಿಕಲ್ಪವೂ ಇಲ್ಲ. ನಾನು ಬೇರೆ ಅನ್ನುವ ಭಾವ ಒಂದು ಕಿಂಚಿತ್ ಕೂಡ ಇಲ್ಲ, ಎಲ್ಲವೂ ಒಂದೇ. ಸೊ ಇದು ನಾನೇ ಈಶ್ವರ, ನಾನೇ ಪರಮಾತ್ಮ. ಸೊ ಇಲ್ಲಿ ನಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅಥವಾ ಈ ಸಾಧಕನ ದೃಷ್ಟಿಕೋನದಲ್ಲಿ ಇದು ಹೇಗೆ, ಇಲ್ಲಿ ನಮಗೆ ಹೇಗೆ, ಈ ಶ್ಲೋಕಗಳಲ್ಲಿ ನಮಗೆ ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನು ನೋಡೋಣ. ಸೊ ನಾವು ಕೃಷ್ಣನ ಶಂಖದ ಬಗ್ಗೆ ಮಾತಾಡಿ ಆಯ್ತಲ್ವ. ಅದರ ನಂತರ ಇಲ್ಲಿ ಈ ನಾವು ಪಾಂಡವರನ್ನು ನಮ್ಮ 5 ಚಕ್ರಗಳಿಗೆ, ನಮ್ಮ ಸ್ಪೈನಲ್ ಕಾರ್ಡ್, ನಮ್ಮ ಆ ಮೇರುದಂಡ ಇದೆಯಲ್ವ, ಆ ಸ್ಪೈನಲ್ ಕಾರ್ಡಿನ ಒಳಗಡೆ ಇರುವ ಎನರ್ಜಿ ಸೆಂಟರ್ಸ್ಗಳಿಗೆ ನಾವು ಹೋಲಿಸಿದ್ದೀವಿ. ಸಹದೇವ, ನಕುಲ, ಅರ್ಜುನ, ಆಮೇಲೆ ಭೀಮ, ಯುಧಿಷ್ಠಿರ, ಈ ಥರ.
ಸೊ ಸಹದೇವ ನಮ್ಮ ಮೂಲಾಧಾರ ಚಕ್ರ. ಸೊ ನಾವು ಯಾವಾಗಲೂ ಧ್ಯಾನಕ್ಕೆ ಶುರು ಮಾಡುವಾಗ ನಾವೆಲ್ಲ ಕೇಳಿದ್ದೀವಿ ಅಲ್ವಾ, ಈ ನಮ್ಮೊಳಗೆ ಈ ಶಕ್ತಿ, ಕುಂಡಲಿನಿ ಶಕ್ತಿ ಅಂತ ಇದೆ, ಅದು ನಮ್ಮ ಸ್ಪೈನಲ್ ಕಾರ್ಡಿನ ಮೋಸ್ಟ್ ಕೆಳಗೆ ಮೂಲಾಧಾರ ಚಕ್ರದ ಹತ್ತಿರ ಅದು ಸುಪ್ತವಾಗಿರುತ್ತೆ, ಇನ್ಯಾಕ್ಟಿವ್ ಆಗಿರುತ್ತೆ ಅಂತ. ಯಾವಾಗ ನಾವು ಧ್ಯಾನ ಶುರು ಮಾಡ್ತೀವಿ ಆವಾಗ ಅದು ನಿಧಾನವಾಗಿ ಎಚ್ಚೆತ್ತುಕೊಂಡು ಎಲ್ಲ ಚಕ್ರಗಳನ್ನು ದಾಟಿ ಆಮೇಲೆ ಕೃಷ್ಣನನ್ನು ಅಥವಾ ಶಿವನನ್ನು ಏನೇ ಕರೀರಿ ಆ ತತ್ವವನ್ನು ಸೇರುತ್ತೆ ಅಂತ. ಸೊ ಇಲ್ಲಿ ಆ ಶಕ್ತಿಯನ್ನು ನಾವು ಏನು ಅಂತ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ, ದ್ರೌಪದಿ ರೆಪ್ರೆಸೆಂಟ್ ಮಾಡೋದು. ಸೊ ದ್ರೌಪದಿ ಈ 5 ಚಕ್ರಗಳನ್ನು ಅರ್ಥಾತ್ ಪಾಂಡವರನ್ನೆಲ್ಲ ದಾಟಿಕೊಂಡು ಅಥವಾ ಕನೆಕ್ಟ್ ಆಗಿಕೊಂಡು ಆಮೇಲೆ ಪರಮಾತ್ಮ ತತ್ವವನ್ನು ಅಥವಾ ಅದನ್ನು ಈ ಚಕ್ರ ರೆಪ್ರೆಸೆಂಟ್ ಮಾಡೋದು, ಆ ತತ್ವವನ್ನು ಸೇರೋದು ಅಂತ. ಸೊ ಇವಾಗ ನಾವು ಧ್ಯಾನ ಮಾಡುವಾಗ ಎಷ್ಟೋ ಜನರಿಗೆ ಅನುಭವ ಆಗಿರುತ್ತೆ, ನಮ್ಮ ಹತ್ರ ಎಷ್ಟೋ ಜನ ಡಿಸ್ಕಸ್ ಮಾಡ್ತೀವಿ, ಏನೋ ಒಂಥರ ಒಂದು ಗುಯ್ ಅಂತ ಶಬ್ದ ಕೇಳುತ್ತೆ, ಒಂಥರ ದುಂಬಿಗಳ ಶಬ್ದದಾಗ ಕೇಳುತ್ತೆ ಅಂತ ಎಲ್ಲ ಎಷ್ಟೋ ಜನ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಾಗ ಕೆಲವೆಲ್ಲ ಸೌಂಡ್ಸ್ ನಮ್ಮಲ್ಲಿ ನಾವು ಗಮನಿಸಿದರೆ ನಮಗೆ ಕೇಳುತ್ತೆ. ಸೊ ಈ ಎಲ್ಲ ಶಂಖಗಳ ಧ್ವನಿ ನಮ್ಮೊಳಗಿನ ಅಂತಹ ಶಬ್ದಗಳು. ಸೊ ಮೂಲಾಧಾರ ಚಕ್ರ ಎಚ್ಚೆತ್ತುಕೊಂಡಾಗ ಅಥವಾ ಆ್ಯಕ್ಟಿವ್ ಆಗಲಿಕ್ಕೆ ಶುರುವಾಗುವಾಗ ಈ ಮಣಿಪುಷ್ಪಕ ಅಂದರೆ ಈ ಸಹದೇವನ ಶಂಖ. ಸೊ ಮಣಿಪುಷ್ಪಕದ ಸೌಂಡ್ ಇಲ್ಲಿ ಏನು ಅಂತ ಹೇಳಿದರೆ ಒಂಥರ ಹನಿ ಬೀ ಅಥವಾ ಒಂಥರ ದುಂಬಿ ಜೇನ್ನೊಣದ ಸೌಂಡ್ ಥರ ಬರುವಂತಹ ಶಬ್ದ. ಸೊ ಇದು ಈ ಸವಿತರ್ಕ ಸಮಾಧಿಯ ಅನುಭವ. ಸೊ ಫಸ್ಟಿಗೆ ಸೌಂಡ್ಸ್ ಎಲ್ಲ ಬರುವಾಗಲೇ ಎಲ್ಲರೂ ಕೇಳೋದು, ಅಯ್ಯೋ ನಂಗೆ ಆ ಥರ ಸೌಂಡು ಅನುಭವ ಆಯಿತು, ಹೌದಾ ಅದು ಇಲ್ಲಿಯದೇ ಸೌಂಡ್ ಅಥವಾ ಹೊರಗಿದ್ದೇನೋ ಸೌಂಡ್, ಇದೆಲ್ಲ ಅನುಭವ ಆಗುತ್ತೆ ಎಷ್ಟೋ ಜನರಿಗೆ. ಸೊ ಸವಿತರ್ಕ ಸಮಾಧಿ ನಾವು ಡಿಸ್ಕಸ್ ಮಾಡಿದ್ದೇನು, ಸಂಶಯ ಇರುತ್ತೆ, ಇಲ್ಲಿ ಏನೋ ಒಂದು ಅನುಭವ ಆಗುತ್ತೆ ಆದರೆ ಸ್ಟಿಲ್ ಯು ಆರ್ ನಾಟ್ ಶ್ಯೂರ್. ಅದು ಫಸ್ಟ್ ಚಕ್ರ. ಸೊ ಮಣಿಪುಷ್ಪಕ ಶಂಖದ ಸೌಂಡ್. ಎರಡನೆಯದ್ದು ನಕುಲನ ಶಂಖ, ಯಾವುದದು, ಸುಘೋಷ. ಸೊ ಇಲ್ಲಿ ಆ ಕೊಳಲಿನ ಶಬ್ದ ಬಹಳ ಮಧುರವಾದ ಒಂದು ವೆರಿ ಸಾಫ್ಟ್ ಆ್ಯಂಡ್ ವೆರಿ ಸೂದಿಂಗ್ ಸೌಂಡ್ಸ್ ಮೇ ಬಿ ಹರ್ಡ್. ಸೊ ಇಲ್ಲಿಂದ ಯಾವಾಗಲೂ ನಾವು ಹೇಳಿದ್ದೇನು, ಸವಿಚಾರ ಸಮಾಧಿಯಲ್ಲಿ ಗುಣವಿಕಾಸ ಶುರುವಾಗತ್ತೆ. ಇಲ್ಲಿ ಸಂಶಯ ಇಲ್ಲ, ಆತ್ಮತತ್ವದ ಕಡೆಗೆ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನುವ ದೃಢ ವಿಶ್ವಾಸ ಇರುತ್ತೆ. ಸೊ ಇಲ್ಲಿ ಆ ಕೃಷ್ಣನ ಕೊಳಲಿನ ಶಬ್ದ, ಸೊ ಅದು ಸುಘೋಷ. ಆಮೇಲೆ ಅರ್ಜುನನ ಶಂಖ ದೇವದತ್ತ. ಸೊ ಬೈ ದ ವೇ ಈ ಸುಘೋಷ ಇದು ನಮ್ಮ 2ನೇ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಅದು ನಕುಲ ಅಥವಾ ಅದರ ಚಕ್ರದ ಹೆಸರು ಸ್ವಾದಿಷ್ಠಾನ. ಇದನ್ನೆಲ್ಲ ನೀವು ನೆನಪಿಡಬೇಕು ಅಂತೇಳಿ ಇಲ್ಲ, ಜಸ್ಟ್ ಒಮ್ಮೆ ಹೀಗೆ ಕೇಳ್ಕೊಳ್ಳೋಣ ನಾವು, ಅಷ್ಟೇ ಸಾಕು. ಇಷ್ಟ ಇದ್ದರೆ ಬರ್ಕೊಳ್ಬೋದು. ಸೊ ಇವಾಗ 3ನೇ ಚಕ್ರ ಯಾರು, ಅರ್ಜುನ, ನಮ್ಮ ನಾಭಿ ಕೇಂದ್ರ, ಅದಕ್ಕೆ ಹೆಸರು ಮಣಿಪುರ ಚಕ್ರ ತಾನೆ. ಸೊ ಈ ಮಣಿಪುರ ಚಕ್ರದ ಅಥವಾ ಅರ್ಜುನ ಊದುವ ಶಂಖದ ಹೆಸರು ದೇವದತ್ತ. ಸೊ ಇದು ವೀಣೆಯ ಶಬ್ದಕ್ಕೆ ರಿಲೇಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲ ದೇವತೆಗಳ ಸಭೆಗಳಲ್ಲಿ ವೀಣೆಗೆ ಅತ್ಯಂತ ಪ್ರಾಶಸ್ತ್ಯ ಇದೆ. ಸೊ ಆ ವೀಣೆಯ ಸೌಂಡ್, ಅದು ನಮ್ಮ ವೀಣೆಯ ಸೌಂಡ್ ಕೇಳ್ತಾ ಇದೆ ಅಂದರೆ ನಾವು ಸಾನಂದ ಸಮಾಧಿಗೆ ಎಂಟ್ರಾಗಿದ್ದೀವಿ ಅಂತ ಅರ್ಥ. ಸೊ ಆ ಸಾನಂದ, ಅಂಥ ಆನಂದದ ಅನುಭವ ಆಗುತ್ತೆ ಆವಾಗ. ಆ ಮಧುರವಾದ ವೀಣೆಯ ಶಬ್ದಗಳು ವೆರಿ ಸಟಲ್. ನಾವು ಟೋಟಲಿ ಇನ್ವರ್ಡ್ ಜರ್ನಿಯಲ್ಲಿ ಇದ್ದರೆ ಮಾತ್ರ ಇದೆಲ್ಲ ಕೇಳಲಿಕ್ಕೆ ಸಾಧ್ಯ. ಸೊ ಆ ಸಾನಂದ ಯಾವಾಗಲೂ ಇರುವಂತಹ ಒಂದು ಆನಂದ.
ಅದಕ್ಕೆ ಬ್ರೇಕ್ ಇಲ್ಲ. ಅಲೌಕಿಕವಾದ ಆನಂದದ ಅನುಭವ. ಇದು 3ನೇ ಚಕ್ರ. ಆಮೇಲೆ 4ನೇ ಚಕ್ರ ಯಾವುದು? ಅನಾಹತ ಚಕ್ರ, ನಮ್ಮ ಹೃದಯ ಚಕ್ರ. ಸೊ ಇದು ಭೀಮನಿಗೆ ಸಂಬಂಧಪಟ್ಟದ್ದು, ಸಾಹಸಕ್ಕೆ ಸಂಬಂಧಪಟ್ಟದ್ದು. ಸೊ ಈ ಭೀಮನ ಶಂಖದ ಹೆಸರು ಪೌಂಡ್ರ. ಸೊ ಈ ಪೌಂಡ್ರದಲ್ಲಿ ನಾವು ಎಲ್ಲ ಅಹಂಕಾರಗಳನ್ನು ಮುರಿದು ಹಾಕಿರ್ತೀವಿ. ಸೊ ಆ ಸಾಹಸದಿಂದ ಮತ್ತು ನಾವು ಮುಂದುವರಿದಾಗ ಮಾತ್ರ ನಮ್ಮ ಅಹಂಕಾರ ಮುರಿಲಿಕ್ಕೆ ಸಾಧ್ಯ. ಸೊ ಆ ಭೀಮನ ಶಂಖ ಪೌಂಡ್ರ. ಸೊ ಇಲ್ಲಿ ಸೌಂಡ್ಸ್ ಯಾವುದು ಅಂತ ಹೇಳಿದರೆ ಗಂಟೆಯ ಧ್ವನಿ. ನಾವು ದೇವಸ್ಥಾನದಲ್ಲಿ ಕೂಡ ಮಂದಿರದ ಹತ್ತಿರ ಹೋದಾಗ ಆ ದ್ವಾರದ ಹತ್ತಿರನೇ ಇರ್ತದಲ್ಲ ಎಲ್ಲ ಗಂಟೆಗಳು, ನಾವು ಢೈ ಅಂತ ಬಡಿತೀವಿ. ಸೊ ಅದು ಒಂಥರ ಸಾಹಸದಿಂದ ಅಹಂಕಾರವನ್ನು ಮುರಿದ ಒಂದು ಹಂತ ಅದು. ಸೊ ಇದಕ್ಕೆ ಹೆಸರು ಸಾಸ್ಮಿತ ಸಮಾಧಿ. ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ದೀವಲ್ವ. ಸಾಸ್ಮಿತ ಅಂದರೆ ಎಲ್ಲ ನಮ್ಮ ಅಸ್ಮಿತೆ ಎಲ್ಲ ಮುರಿದು ಹೋಯಿತು. ಯಾವ ಪ್ರೈಡು, ಯಾವ ಅಹಂಕಾರ, ಯಾವ ನಮ್ಮ ಗಳಿಕೆ ಏನೂ ಇಲ್ಲ. ಸೊ ನಾನು ಹಾಗೂ ಈಶ್ವರ ಒಂದೇ ಅನ್ನುವ ಅನುಭವ ಇಲ್ಲಿ. ಸೊ ಮಂದಿರದ ಬಾಗಿಲಿಗೆ ನಾವು ಬಂದಿದ್ದೀವಿ. ಪರಮಾತ್ಮನ ಪಾದ ಬುಡಕ್ಕೆ ಬಂದಿರ್ತೀವಿ. ಸೊ ಅಥವಾ ನಾನು ಯಾರೂ ಅಲ್ಲ ಅನ್ನುವ ಸ್ಥಿತಿ. ಸೊ ಇದರ ನಂತರ ನಿರ್ವಿಕಲ್ಪ ಸಮಾಧಿ. ಇದು 4 ನಾವಿವಾಗ ಹೇಳಿದ್ದು ಸವಿಕಲ್ಪ ಸಮಾಧಿಯ ಹಂತಗಳು. ಸೊ ಕೊನೆಯ ಹಂತ ನಿರ್ವಿಕಲ್ಪ ಸಮಾಧಿ. ಅದು ನಮ್ಮ ಈ ಗಂಟಲಿನ ಚಕ್ರ ಅಥವಾ ಗಂಟಲಿನ ಲೆವೆಲಿನ ಚಕ್ರ ಇದು. ಸೊ ವಿಶುದ್ಧಿ ಅಂತ ಅದರ ಹೆಸರು. ಸೊ ಇದನ್ನು ನಾವು ಯುಧಿಷ್ಠಿರನಿಗೆ ಕಂಪೇರ್ ಮಾಡಿದ್ದೇವೆ. ಸೊ ಯುಧಿಷ್ಠಿರನ ಶಂಖದ ಹೆಸರು ಅನಂತ ವಿಜಯ ಅಂತ. ಸೊ ಈ ಅನಂತ ವಿಜಯದ ಸೌಂಡ್ಸ್ ಏನು? ಸಾಗರದ ಸೌಂಡ್, ಇನ್ಫ್ಯಾಕ್ಟ್, ಅಥವಾ ಒಂದು ಆಕಾಶದ ಸೌಂಡ್. ಕೆಲವರು ಅದನ್ನೇ ಓಂ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ನಾನೇ ಈಶ್ವರ ಅನ್ನುವ ಲೆವೆಲ್, ನಿರ್ವಿಕಲ್ಪ ಸಮಾಧಿ. ಸೊ ಯಾವ ಭೇದ ಭಾವ ಏನೂ ಇಲ್ಲ. ಎರಡನೇದು ಇಲ್ಲವೇ ಇಲ್ಲ, ಎಲ್ಲವೂ ಒಂದೇ. ಸೊ ಆ ಲೆವೆಲ್ ನಿರ್ವಿಕಲ್ಪ ಸಮಾಧಿ. ಸೊ ಈ ಲೆವೆಲಿಗೆ ಹೋದ ಮೇಲೆ ಮತ್ತೆ ವಾಪಸ್ಸು ಶರೀರಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಇದು ಎಲ್ಲ 5 ಸಮಾಧಿಗಳ ಸ್ಥಿತಿಯಲ್ಲೂ ಹಿಂದುಗಡೆಯಿಂದ ಸದಾ ಇರುವ ಸೌಂಡ್ ಪಾಂಚಜನ್ಯ. ಸೊ ನಿರಂತರವಾದ ಧ್ವನಿ ಅಥವಾ ಸದಾ ಉಪಸ್ಥಿತಿಯಲ್ಲಿರುವ ಧ್ವನಿ. ಇದು ನಮ್ಮ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿತು. ಶ್ರೀಕೃಷ್ಣ ಸರಿ. ನಾವು ಅಂತರ್ಮುಖಿ ಆದ ಹಾಗೆ ನಾವು ನಮ್ಮಲ್ಲಿರುವ ಆ ಕೃಷ್ಣನ ಧ್ವನಿಯ ಕಡೆಗೆ ಕಿವಿ ಕೊಡಬೇಕು ಅಥವಾ ಓಗೊಡಬೇಕು. ಅಟ್ಲೀಸ್ಟ್ ಧ್ಯಾನದಲ್ಲಿ ಕೂತಾಗಾದರೂ ಮತ್ತೆ ಮತ್ತೆ ಹೊರಗಿನ ಲೌಕಿಕವಾದ ವಿಷಯಗಳನ್ನು ಮತ್ತೆ ಬಂದಾಗ ಮತ್ತೆ ಬಿಟ್ಟು ಉಸಿರಿನ ಮೂಲಕ ಆ ಕಡೆಗೆ ನಾವು ಹೋಗಬೇಕು. ಸರಿ. ಸೊ ಅರ್ಥ ಆಯಿತು. ಇಷ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸಿರ್ಬೋದು, ಆದರೆ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದ ವಿಷಯ ಅಂತ ನನಗನ್ಸುತ್ತೆ. ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ನೀವೇ ಹೇಳಬೇಕು. ಎಲ್ಲ 5 ಚಕ್ರಗಳು ಆ ಪಂಚದಿನಲ್ಲಿ ಜನಿಸಿರ್ತಾರೆ. ಮತ್ತು ಆ ಚಕ್ರಗಳಿಗೆ ಈ 5 ಪಂಚಮಹಾಭೂತಗಳದ್ದು ಕನೆಕ್ಷನ್ ಇದೆ. ಅದನ್ನು ನಾವು ಕೆಲವು ಸಮಯ ಹಿಂದೆ ನಾವು ಅದನ್ನೆಲ್ಲ ಭಾಳ ಚೆನ್ನಾಗಿ ಡಿಸ್ಕಸ್ ಮಾಡಿದ್ದೀವಿ. ಹೇಗೆ ಭೂಮಿ ತತ್ವ ಯಾವುದಕ್ಕೆ, ಜಲತತ್ವ ಯಾವುದಕ್ಕೆ, ಅಗ್ನಿ ತತ್ವ, ವಾಯು ತತ್ವ ಹಾಗೂ ಆಕಾಶ ತತ್ವ. ಸೊ ಈ ಥರ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಯಾವ ಥರ ಈ ಚಕ್ರಗಳು ಹಾಗೂ ಪಂಚಮಹಾಭೂತಗಳು ಕನೆಕ್ಟೆಡ್, ಹಾಗೆ ಅದಕ್ಕೆ ಈ ನಮ್ಮ ಪಂಚೇಂದ್ರಿಯಗಳು ಯಾವುದೆಲ್ಲ ಕನೆಕ್ಟೆಡ್, ಭೂಮಿ ತತ್ವಕ್ಕೆ ನಮ್ಮ ಮೂಗು, ಈ ಥರ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಪಟ್ಟಿ ಮಾಡಿ ಚಿತ್ರ ಮಾಡಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ನಾವು. ಅದು ಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದು ಸಲ ಬರುವ ವಾರ ಡಿಸ್ಕಸ್ ಮಾಡೋಣ. ಬೇಕಾದು ಆ ಒಂದು ಅದು ನಾವು ಭಗವದ್ಗೀತೆ ಶುರು ಮಾಡಿದ ಮೇಲೆ ಮಾಡಿದ್ದಲ್ಲ, ಅದಕ್ಕಿಂತಲೂ ಮುಂಚೆ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಮಾತಾಡುವಾಗ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಇಟ್ ಈಸ್, ವೆರಿ ಯೂಸ್ಫುಲ್.
ಅದು ತಿಳ್ಕೊಂಡಾಗ ಓ ನಮ್ಮೊಳಗೆ ಇಷ್ಟೆಲ್ಲ ಇದೆಯಲ್ಲ, ಹೌ ವಂಡರ್ಫುಲ್ ಈ ನಾಲೆಜ್ ಎಲ್ಲ ಅಂತ ಅನಿಸುತ್ತೆ ನಮಗೆ. ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ಯಾವ ಥರ ಇಡೀ ವಿಶ್ವಕ್ಕೆ ನಾವು ಯಾವ ಥರ ಪ್ರತಿಯೊಂದು ನಮ್ಮ ಶರೀರ ಕೋಶ ಕನೆಕ್ಟೆಡ್ ಅನ್ನೋದನ್ನು ಎಷ್ಟೋ ಅದ್ಭುತವಾಗಿ ವಿವರಿಸಿದ್ದಾರೆ. ಸೊ ಅದನ್ನು ನಾವು ಬರುವ ವಾರ ತಿಳ್ಕೊಳ್ಳೋಣ. ಓಕೆ, ಸರಿ. ನಮಸ್ತೆ, ಧನ್ಯವಾದಗಳು.